ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನನ್ನ ಪುಣೆ ಲೈಫ್ ಹೇಗಿದೆ ಅಂದರೆ, ಈಗ ಸಮಯ 7:30 8 ಗಂಟೆ ಆಗಿರಬೇಕು, ಟೈಮ್ ನೋಡಿಲ್ಲ, ಮಲ್ಕೊಂಡಿದ್ದೀನಿ. ನಿಮ್ಮಲ್ಲಿ ನೋಡ್ಬೋದು ರೊಕ್ಕ ಎದ್ಬಿಟ್ಟು ಏನು ಮಾಡ್ತೀನಿ ನೆಕ್ಸ್ಟು ತಗೊಂಡ್ಬಿಟ್ಟು ಎಲ್ಲ ತೊಳ್ಕೊಂಡ್ಬಿಟ್ಟು. ಬೆಳಗಿನ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಪ್ರಾಬ್ಲಮ್ ಇದೆ. ಒಳ್ಳೆ ಸ್ಟೆಬಿಲಿಟಿ ಸಿಗೋದಿಲ್ಲ ನನ್ನ ವೀಡಿಯೋದಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕೆಂದರೆ ನನ್ನ ಹತ್ರ ಇರೋದು ಅಂಥ ಮೊಬೈಲ್ ಅಲ್ಲ. ಬಟ್ ವ್ಯೂ ನೋಡಿ, ಇಲ್ಲಿ ನೋಡ್ತಿರ್ಬೋದು, ಅದು ಪಾರ್ಕಿಂಗ್ ಜಾಗ, ಪಾರ್ಕಿಂಗಿಗೆ ಅಂತ ಬಿಟ್ಟಿರೋ ಬಿಲ್ಡಿಂಗು. ಅದು ಏನೋ ಕೆಲಸ ಮಾಡುವಂಥದ್ದು. ಸ್ವಲ್ಪ ಸ್ಟೆಬಿಲಿಟಿ ಪ್ರಾಬ್ಲಮ್ ಇದೆ. ಅಂದರೆ 4K ರೆಕಾರ್ಡ್ ಮಾಡ್ಬೇಕಾದ್ರೆ ಅಷ್ಟು ನೀಟಾಗಿ ಸ್ಟೆಬಿಲಿಟಿ ಆಗೋದಿಲ್ಲ ನನ್ನ ಮೊಬೈಲಲ್ಲಿ. ಯಾಕೆಂದರೆ ನನ್ನ ಹತ್ರ ಇರೋದು OnePlus 70. ಇದು ಲಿಫ್ಟಿನ ಜಾಗ. ನೀವು ನೋಡ್ಬೋದು 8th ಫ್ಲೋರಿನ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇದೆ ಲಿಫ್ಟು, ಇದು 8th ಫ್ಲೋರಿನ ವ್ಯೂ. ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ. ಬನ್ನಿ 14th ಫ್ಲೋರ್ಗೆ ಹೋಗಿ ಬಂದ್ಬಿಟ್ಟು ನೋಡೋಣ. ನೋಡ್ಬೋದು 14th ಫ್ಲೋರ್ ತನಕ ಇದೆ. 14th ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಸಖತ್ತಾಗಿದೆ ರೂಮ್ಗಳು. ಇಂಥ ರೂಮ್ನ ಕೊಡ್ಬೋದಾಗಿತ್ತಲ್ಲ ನಮಗೆ, ಯಾಕೆ ಈ ಥರ? ವಾವ್, ಸೂಪರಾಗೈತೆ. ಬಟ್ ಇದನ್ನೇ ಯಾಕೆ ಕೊಡಲಿಲ್ಲ ನಮಗೆ? ಪರವಾಗಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ 14th ಫ್ಲೋರಿಂದ ವ್ಯೂ. ಇದು ಸೇಮ್ ಅದೇ ವ್ಯೂ ಥರ ಕಾಣುತ್ತೆ, ಬಟ್ ಬಗ್ ನೋಡಿದ್ರೆ ಸಖತ್ ಹಾಳ ಕಾಣುತ್ತೆ ಅಷ್ಟೇ. ಇಲ್ಲಿ ಸ್ವೈಪ್ ಪಿನ್ ಮಾಡಬೇಕು. ಇನ್ ಅಂತ ಇದೆಯಲ್ಲ, ಅಲ್ಲಿಗೆ ಇಟ್ಬಿಟ್ಟು ಪ್ಲೇಸ್ ಯುವರ್ ಫಿಂಗರ್ ಅಂತ ಕೊಡುತ್ತೆ. ಆಕ್ಸೆಸ್ ರಿಕ್ವೆಸ್ಟೆಡ್ ಅಂತ ಬಂತು. ಸೊ ಇದು ಗ್ರೌಂಡ್ ಫ್ಲೋರು. ಇದು ECCಯ ಔಟ್ ವ್ಯೂ. ಹೊರಗಡೆ ಬಂದೆ ECCಗೆ. ECC ಅಂತ ಕರೀತಾರೆ ಇದನ್ನು. ನಾವು ಎಂಪ್ಲಾಯಿ ಅದೇನೋ ಬರುತ್ತೆ, ನನಗೂ ಗೊತ್ತಿಲ್ಲ. ಇದು ಎಷ್ಟು ಫ್ಲೋರ್ ಇದೆ ಅಂತ ತೋರಿಸ್ತೀನಿ ನೋಡಿ. ಟೋಟಲ್ 14 ಫ್ಲೋರ್ ಬಿಲ್ಡಿಂಗ್ ಇದು. ಹಿಂಗೆ ನಡ್ಕೊ ಹೋಗಬೇಕು. ಚೆನ್ನಾಗಿದೆ, ಚೆನ್ನಾಗಿ ಹಿಡ್ಕೊಂಡವ್ರೆ ಕ್ಯಾಂಪಸ್. ಹೌದು, ಇದೆಲ್ಲ ಹಕ್ಕಿಗಳು ಎತ್ತಿರೋದು. ಮರ ಇದ್ದಾವಲ್ಲ, ಅದಕ್ಕೆ ಹಕ್ಕಿಗಳು ಎತ್ತಿದ್ದಾವೆ. ಸೊ ಇಲ್ಲಿ ಆಚೆ ಹೋಗಬೇಕು. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀನಿ. ಏನೋ ತಾಂಡಿದ್ದೀನಿ, ಅದೇನೋ ಗೊತ್ತಾಯ್ತಾ ಇಲ್ಲ. ಏನೋ ಹಾಕ್ತವ್ರೆ, ಅದಲ್ಲ, ಇಲ್ಲೂ ಬೇರೆ. ಚಪಾತಿ ಕೊಟ್ಟಿದ್ದಾರೆ, ಪರೋಟ ಅಂತ. ನಾನು ಮೇಕಿಂಗ್ ಯೂಟ್ಯೂಬ್ ವಿಡಿಯೋ. ಇದು ಪರೋಟ ಅಂತೆ, ಚಪಾತಿ ಥರ. ಈಸ್ ಮೈ ಫ್ರೆಂಡ್, ಈಸ್ ಅ ಟೀಮ್ ಮೆಂಬರ್. ಇದೇ ನಮ್ಮ DC. ನೋಡ್ಬೋದು, ಇವೆಲ್ಲ ಪ್ರಾಜೆಕ್ಟ್ ಕೆಲಸ ಮಾಡೋವಂಥ ಜಾಗಗಳಂತೆ. ಪ್ರಾಜೆಕ್ಟ್ಗಳು ಮಾಡೋವಂಥದ್ದು. ಒಂದೊಂದು ಬಿಲ್ಡಿಂಗ್ ಒಂದೊಂದು ಥರ ಇದೆ. ಇವೆಲ್ಲ ಗೊತ್ತಿರಬೇಕು. ಗಿಡಗಳು, ನಡೆದಾಡ್ತಿರೋರೆಲ್ಲ ಜನಗಳು. ಇಲ್ಲೇನೋ ಒಂದಿದೆ, ಇದು ಕ್ರಿಕೆಟ್ ಫೀಲ್ಡು. ಚೆನ್ನಾಗಿದೆ DC. ನಾನು ಕೆಲಸ ಮಾಡೋದು ಇಲ್ಲೇ. ಇಲ್ಲೇ ಅಂದರೆ ಮುಂದ್ಗಡೆ ಇರೋ ಬಿಲ್ಡಿಂಗಲ್ಲಪ್ಪ, ಇಲ್ಲೇ ಅಂದರೆ ಹಿಂದ್ಗಡೆ ಇರೋ ಬಿಲ್ಡಿಂಗು. ಈ ಬಿಲ್ಡಿಂಗಲ್ಲಿ ನಾನು ಕೆಲಸ ಮಾಡೋದು. ಊಟ ಆಯಿತು. ಈಗ ಗೊತ್ತಲ್ಲ, ಇವು ಚೇರ್ಗಳು, ಕುತ್ಕೊಳ್ಳೋವಂಥ ಚೇರು. ಇದ್ರ ಮೇಲೆ ಹೋಗ್ಬಿಟ್ಟು ಊಟ ಆದಮೇಲೆ ಕುತ್ಕೊಬಿಟ್ಟು ರೆಸ್ಟ್ ತಗೊಳೋದೆ. ಹಂಗೆ ಆ ಕಡೆಗೆ ಈ ಕಡೆಗೆ ಕಣ್ಣು ಆಡಿಸ್ತಿರೋದು. ಓಕೆ, ಲೆಫ್ಟಿಗೆ ಒಂದು ಸತಿ ಕಣ್ಣು ಆಡಿಸೋದು, ರೈಟಿಗೆ ಒಂದು ಸತಿ ಕಣ್ಣು ಆಡಿಸೋದು. ಕಣ್ಣು ತಂಪು ಮಾಡ್ಕೊಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡಿದ್ದು ವಾಪಸ್ ಕೆಲಸ ಮಾಡೋಕ್ಕೆ ಹೋಗೋದು. 4 ಗಂಟೆಗೆ ಕೆಲಸ ಮುಗಿಯುತ್ತೆ. ಕೆಲಸ ಮುಗಿದ್ಮೇಲೆ ಮತ್ತೆ ಏನಾದ್ರು ತಿನ್ನೋಕ್ಕೆ ಹೋಗೋದು. ಏಕೆಂದರೆ 600 ರೂಪಾಯಿ ಬಿಲ್ ಮಾಡಲೇಬೇಕು ಪರ್ ಡೇ. ಇಲ್ಲಾಂದರೆ 250 ರೂಪಾಯಿ ಕೊಡ್ತಾರೆ ಊಟಕ್ಕೆ. 600 ರೂಪಾಯಿ ಬಿಲ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ನೋದು. ಏನು ದಪ್ಪ ಆಯ್ತೀನೋ ಸಣ್ಣ ಆಯ್ತೀನೋ ನನಗಂತೂ ಗೊತ್ತಿಲ್ಲ, ಊಟ ಅಂತೂ ಅಡ್ಜಸ್ಟ್ ಆಯ್ತಿಲ್ಲ. ಬಟ್ ಏನೋ ತಿನ್ಬೋದು, ತಿನ್ನೋಕ್ಕಾಗ್ದಿರೋಂಗಿಲ್ಲ, ಬಟ್ ತಿನ್ಬೋದು. ಅದೇ ಅಲ್ಲಿ ಜೇನು ಕಾಣಿಸ್ತೈತಲ್ಲ, ಇಲ್ಲಿ ನೋಡಿ ಜೇನು ಇದೆಯಲ್ಲ, ಆ ಜೇನ ಏನಾದ್ರು ಮಾಡಿ ಇಳಿಸೋಣ ಅಂತ. ಜೇನುತುಪ್ಪ ತಿನ್ನಂಗೆ ಆಗೈತೆ, ಇಳಿಸ್ತೀನಿ, ಬಿಡಲ್ಲ. ಸಂಜೆ ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಏನೋ ಸಿಗ್ತೈತೆ ಚಾಟ್ಸ್ ಇಲ್ಲಿ, ಅದನ್ನು ತಿನ್ನೋಕ್ಕೆ ಅಂತ ಬಂದಿದ್ವಿ. ಬಟ್ ಇಲ್ಲಿ ಟೇಬಲ್ ಕ್ಲೀನ್ ಮಾಡಲ್ಲ ಮೈಸೂರು ಥರ.
ಬಟ್ ಇದೇನೋ ಸಮೋಸ ಒಳ್ಳೆ ಇದ್ದಿದ್ದಂಗೆ ಐತೆ. ಅದೇ ಅದಿದ್ದಂಗೆ ಐತೆ. ಬಟ್ ಪರವಾಗಿಲ್ಲ, ತಿಂದು ನೋಡೋಣ ಹೇಗೆ ಐತೆ ಅಂತ. ಒಳ್ಳೆ ಚೆನ್ನಾಗಿದೆ. ಮೋಡ ಕವಿದ ವಾತಾವರಣ ಪುಣೆಯಲ್ಲೂ ಮಳೆ ಬರಲ್ಲ ಅಂತ ಅಲ್ಲ. ಟೆಂಪ್ರೇಚರ್ ಜಾಸ್ತಿ ಇರ್ಬೋದು, ಬಟ್ ಮಳೆ ವೆದರ್ ಬಂದರೆ ಸೂಪರಾಗಿರುತ್ತೆ ವ್ಯೂ ಮಾತ್ರ. ಇದು ಫುಡ್ ಕೋರ್ಟು. ಈ ಊಟ ಪರವಾಗಿಲ್ಲ ಅಂತ ಹೇಳ್ಕೊಳಂಗಿಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ಸಿಗೋ ಥರ ಊಟ ಇಲ್ಲಿ ಸಿಗೋಲ್ಲ. ಏಕೆಂದರೆ ನಾವು ಕರ್ನಾಟಕದವರು, ಕನ್ನಡಿಗರು, ವಿಶಾಲವಾದ ಮನಸ್ಸಿರುವವರು, ಹೊಟ್ಟೆ ತುಂಬ ತಿನ್ನುವವರು, ರುಚಿಯಾದ ಅಡುಗೆ, ಮುದ್ದೆ, ಅನ್ನ, ರೊಟ್ಟಿ ತಿನ್ನೋರು. ಅದು ಯಾವುದೂ ಇಲ್ಲಿ ಸಿಗೋಲ್ಲ. ಈಗ ಹುಡುಕಬೇಕು ನಾನು ECC ಆ ಕಡೆ ಬರುತ್ತೆ ಅಂತ. ಆ ಕಡೆಗೆ ನಡ್ಕೊ ಹೋಗ್ಬೇಕು. ಸಮಯ 4:15 ಕೆಲಸ ಮುಗೀತು. ಮನೆಗೆ ಹೋಗು ಮಲ್ಕೊ. ಪುಣೆಯ ವ್ಯೂ ನೋಡ್ಬೋದು, ಸಖತ್ತಾಗಿದೆ. ಇಲ್ಲಿ ಒಂದು ಖುಷಿ ಏನಂದರೆ ಒಳ್ಳೊಳ್ಳೆ ಹುಡುಗಿರಿರ್ತಾರೆ, ಕಣ್ಣು ತಂಪು ಮಾಡ್ಕೋಬೋದು. ತೋರಿಸ್ತೀನಿ ಹುಡುಗಿರನ್ನ, ನೋಡ್ಕೊಂಡು ಕಣ್ಣು ತಂಪು ಮಾಡ್ಕೊಳ್ಳಿ. ಬರೀ ಹುಡುಗಿರನ್ನೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಯಾರ್ಯಾರಿಗೆ ನೋಡೋ ಆಸೆ ಇದೆ ನೋಡ್ಕೊಬಿಡಿ, ಯಾಕೆಂದರೆ ಪುಣೆಗೆ ಬರೋಕ್ಕಾಗ್ತಾರೋ ಅಂತವರಿದ್ದಾರೆ. ನೋಡ್ಕೊಬಿಡಿ ಚೆನ್ನಾಗಿ. ಬಟ್ ನಾನು ನೋಡಲ್ಲ, ನಾನು ಆಮೇಲೆ ನೋಡ್ತೀನಿ. ನೋಡಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ECC ಹತ್ರ ಬಂದೆ, ಹೋಗ್ತಾಯಿದ್ದೀನಿ. ECC ಮಾತ್ರ ನೋಡಿ ನೀವು. ಇಲ್ಲೇ ನನ್ನ ರೂಮ್ ಇರೋದು ನೋಡ್ಬೋದು. ಈಗ ರೂಮಿಗೆ ಹೋಗ್ತಾಯಿದ್ದೀನಿ. ಸಮಯ 5 ಗಂಟೆ. ನೀವು ನೋಡ್ಬೋದು ಮಳೆ ಬರ್ತಿದೆ, ಮಳೆ ಹನಿತಿದೆ. ಅದಕ್ಕೋಸ್ಕರ ಛತ್ರಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಬರ್ತಾಯಿಲ್ಲ. ಸಂಜೆ ECC ಬಂದೆ. ವ್ಯೂ ನೋಡ್ಬೋದು, ಸಖತ್ತಾಗಿದೆ ವ್ಯೂ ಮಾತ್ರ. ಈ ವ್ಯೂ ಮಾತ್ರ ನೋಡ್ತಾ ನಿಂತ್ಕೊಂಬಿಟ್ರೆ ಹಂಗೆ ಏನೇನೋ ಆಗುತ್ತೆ ಮೈಯಲ್ಲಿ. ಚೆನ್ನಾಗಿದೆ, ಒಳ್ಳೆ ವ್ಯೂ ಅಲ್ಲ. ಝೂಮ್ ಮಾಡಿದ್ರೆ ಕ್ಲಾರಿಟಿ ಇರಲ್ಲ, ಝೂಮ್ ಔಟಲ್ಲೇ ಸೂಪರ್ ಕ್ಲಾರಿಟಿ ಬರುತ್ತೆ ನೋಡಿ. ಜಸ್ಟ್ ವಿ ಆರ್ ಮೂವಿಂಗ್ ಟು ರೂಮ್.